ಶ್ರೀ ಸುಧೀಂದ್ರತೀರ್ಥರು ಧ್ಯಾನಶ್ಲೋಕ ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರಯತಯೇ ನಮಃ. ಕಲಿಯುಗ ಕಲ್ಪತರು ಕಾಮಧೇನು ಎಂದು ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರನ್ನು ನಮ್ಮ ಸಮಾಜಕ್ಕೆ ನೀಡಿದ ಮಹಾನುಭಾವರೇ ಆನೆಗೊಂದಿಯಲ್ಲಿ ವಿರಾಜಮಾನರಾದ ಶ್ರೀ ಸುಧೀಂದ್ರತೀರ್ಥರು. ಶ್ರೀ ವಿಜಯೇಂದ್ರತೀರ್ಥರಲ್ಲೇ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅವರ ಉತ್ತರಾಧಿಕಾರಿಗಳಾಗಿ ಶ್ರೀ ವಿಬುಧೇಂದ್ರತೀರ್ಥರ ಪರಂಪರೆಯನ್ನು ಮುಂದುವರಿಸಿ ಆಚಾರ್ಯ ಮಧ್ವರ ದ್ವೈತ ಸಾಮ್ರಾಜ್ಯವನ್ನು ಆಳಿದ ಯತಿ ಶ್ರೇಷ್ಠರೇ ಶ್ರೀ ಸುಧೀಂದ್ರತೀರ್ಥರು. ಕ್ಷಾಮ ಪರಿಹಾರ. ವಿಜಾಪುರದ ಸುಲ್ತಾನನ ಕಾಲದಲ್ಲಿ ಬಂದಿದ್ದ ಭೀಕರ ಕ್ಷಾಮ ಬಂದಿರಲು ಅಲ್ಲಿ ಶ್ರೀ ಸುಧೀಂದ್ರತೀರ್ಥರು ಪಾರಾಯಣ ಜಪ ಪೂಜಾ ಮಾಡಿರಲು ಅಖಂಡ ವೃಷ್ಟಿಯಾಗಿ ಕೆರೆ ಬಾವಿ ನದಿಗಳು ತುಂಬಿ ತುಳುಕಿದವು. ಹಗಲಿನಲ್ಲೇ ಸೂರ್ಯನನ್ನು ಮರೆಮಾಡಿದ್ದರು. ಅದಿಲ ಶಹಾನ ಮಂತ್ರಿ ಘನಶ್ಯಾಮ ಶ್ರೀ ಸುಧೀಂದ್ರತೀರ್ಥರ ಜಪ ತಪಶಕ್ತಿ ಪರೀಕ್ಷೆ ಮಾಡಲು ಬೇಯಿಸಿ ನನಗೆ ನೀವು ಹಗಲು ಹೊತ್ತಿನಲ್ಲಿ ಸೂರ್ಯನ ಮರೆಮಾಚಿ ತೋರಿಸಿ ಎಂದು ಸವಾಲು ಹಾಕಿದ್ದಾಗ ಶ್ರೀ ಸುಧೀಂದ್ರತೀರ್ಥರು ಶ್ರೀಹರಿಯಲ್ಲಿ ಅಚಲ ನಂಬಿಕೆಯಿಂದ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಪವಾಡ ಸದೃಶವಾಗಿ ಎಲ್ಲರ ಆಶ್ಚರ್ಯಕ್ಕೆ ಸೂರ್ಯನು ನಿಜಕ್ಕೂ ಕಣ್ಮರೆಯಾದನು. ಮಧ್ಯಾಹ್ನದ ಸಮಯದಲ್ಲಿ ಇಡೀ ನಗರವನ್ನು ಕತ್ತಲೆಯಲ್ಲಿ ಆವರಿಸಿದನು. ಅರ್ಜುನನನ್ನು ರಕ್ಷಿಸಲು ಶ್ರೀಕೃಷ್ಣನ ಸುದರ್ಶನ ಚಕ್ರವು ಸೂರ್ಯನನ್ನು ಆವರಿಸಿದ್ದನ್ನು ನೆನಪಿಸುತ್ತದೆ. ಈ ದೈವಿಕ ಹಸ್ತಕ್ಷೇಪವನ್ನು ವೀಕ್ಷಿಸಿದ ಘನಶ್ಯಾಮನು ಶರಣಾಗಿ ಕ್ಷಮೆಯಾಚಿಸಿ ಮಧ್ವ ಸಂಪ್ರದಾಯಕ್ಕೆ ದೀಕ್ಷೆಯನ್ನು ಕೋರಿದನು. ಶ್ರೀ ಸುಧೀಂದ್ರತೀರ್ಥರು ಅವರ ಶರಣಾಗತಿಯನ್ನು ದಯೆಯಿಂದ ಸ್ವೀಕರಿಸಿ ಮುದ್ರಾಧಾರಣೆಯೊಂದಿಗೆ ಮಧ್ವಧರ್ಮಕ್ಕೆ ದೀಕ್ಷೆ ನೀಡಿ ಹರಿ ಸರ್ವೋತ್ತಮತ್ವ ಮತ್ತು ವಾಯುಜೀವೋತ್ತಮತ್ವ ತತ್ವದ ಸಾರವನ್ನು ನೀಡಿ ಅವರಿಗೆ ಪವಿತ್ರ ಮಂತ್ರಗಳನ್ನು ದಯಪಾಲಿಸಿದರು. ಶ್ರೀ ಸುಧೀಂದ್ರತೀರ್ಥರು ಸದ್ಯುಕ್ತಿ ರತ್ನಾಕರ, ಶ್ರೀಮದ್ ಭಾಗವತ ವ್ಯಾಖ್ಯಾನ, ಅಲಂಕಾರ ಮಂಜರಿ, ಓಂಕಾರವಾದ, ಬ್ರಹ್ಮಸೂತ್ರ ನ್ಯಾಯಸಂಗ್ರಹ, ವ್ಯಾಸರಾಜಾಭ್ಯುದಯ ಮೊದಲಾದ ಗ್ರಂಥಗಳು ಜೊತೆಗೆ ಸುಭದ್ರಾ ಪರಿಣಯ, ಅಮೃತಹರಣ ಮೊದಲಾದ ನಾಟಕವನ್ನು ರಚಿಸಿದ್ದಾರೆ. ಶ್ರೀ ವಿಜಯೀಂದ್ರತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಶ್ರೀ ಪುರಂದರದಾಸರು, ಕನಕದಾಸರು ಮೊದಲಾದವರ ಸಮಕಾಲೀನರಾದ ಶ್ರೀ ಸುಧೀಂದ್ರರು ರಾಘವೇಂದ್ರ ತೀರ್ಥರಿಗೆ ಆಶ್ರಮ ಕೊಡುವ ಮುನ್ನ ಶ್ರೀ ಯಾದವೇಂದ್ರ ತೀರ್ಥರಿಗೆ ಆಶ್ರಮವನ್ನು ನೀಡಿದ್ದರು. ಫಾಲ್ಗುಣ ಬಹುಳ ದ್ವಿತೀಯ ನವವೃಂದಾವನದಲ್ಲಿ ವೃಂದಾವನಸ್ಥರಾದರು. ಪದ್ಮನಾಭತೀರ್ಥರು, ರಘುವರ್ಯತೀರ್ಥರು, ಶ್ರೀ ವ್ಯಾಸರಾಯರು ಮುಂತಾದ ನವವೃಂದಾವನಗಳಲ್ಲಿ ಇವರದೇ ಕಡೆಯ ವೃಂದಾವನ. ಇವರ ಮೃತ್ತಿಕಾ ವೃಂದಾವನ ಚೆನ್ನೈನ ನಂಗಾನಲ್ಲೂರಿನಲ್ಲಿದೆ.